ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕರ್ನಾಟಕ ಸಿಇಟಿ ಕ್ವಶನ್ಸ್ ಅನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಒಳಗೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಅ ಬಾಡಿ ಫಾಲ್ಸ್ ಫ್ರೀಲಿ ಫಾರ್ 10 seconds. ಇಟ್ಸ್ ಅವರೇಜ್ ವೆಲಾಸಿಟಿ ಡ್ಯೂರಿಂಗ್ ದಿಸ್ ಜರ್ನಿ ಈಸ್. ಟೇಕ್ g is equal to 10 meter per second square. Option number 1, 100 meter per second. Option number 2, 10 meter per second. Option number 3, 50 meter per second. And option number 4, 5 meter per second. Guys, here in this question we have an object which is under free fall. ಅಂದ್ರೆ ಒಂದು ಆಬ್ಜೆಕ್ಟ್ ಇಲ್ಲಿ ಮೇಲಿಂದ ಕೆಳಗೆ ಬೀಳಕತ್ತೈತಿ ಮತ್ತು ಅದರ ಜರ್ನಿ ಸ್ಟಾರ್ಟ್ ಆಗಿ 10 ಸೆಕೆಂಡ್ ಆಗೈತಿ. here delta t is equal to 10 seconds which is given. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ 10 ಸೆಕೆಂಡ್ ನ ಜರ್ನಿ ಒಳಗೆ ಅದರ ಅವರೇಜ್ ವೆಲಾಸಿಟಿ ಎಷ್ಟು ಐತಿ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಸೊ ವಿ ನೀಡ್ ಟು ಫೈಂಡ್ ಅವರೇಜ್ ವೆಲಾಸಿಟಿ. ಅವರೇಜ್ ವೆಲಾಸಿಟಿಗೆ ನಮ್ಮ ಕಡೆ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಗೊತ್ತಿಲ್ಲ, ಅದರ ಟೈಮ್ ಗೊತ್ತೈತಿ. ಸೊ ಅವರೇಜ್ ವೆಲಾಸಿಟಿ ಕಂಡು ಹಿಡಿಲಿಕ್ಕೆ ನಾವು ಮೊದಲು ಡಿಸ್ಪ್ಲೇಸ್ಮೆಂಟ್ ಕಂಡು ಹಿಡಿಬೇಕು. ನಂತರ ಅದನ್ನ ಡೆಲ್ಟಾ ಟಿ ಲಿ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಅವರೇಜ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಫಾರ್ ದಿಸ್ 10 seconds. Guys, if you observe the path of object under free fall, you can notice two things. ಒಂದನೇದು object travels in a straight path and ಎರಡನೇದು object accelerates while falling down. ಅಂದ್ರೆ object velocity increase ಆಗೋದು ಹೋಗ್ತೈತಿ. ಕ್ವಶನ್ ಒಳಗೆ ಏನು ಕೊಟ್ಟಾರಪ್ಪ ಅಂತಂದ್ರೆ ವ್ಯಾಲ್ಯೂ ಆಫ್ ದಟ್ ಎಕ್ಸಲರೇಷನ್ ಇಸ್ 10 meter per second square. ಸೊ ಇಲ್ಲಿ acceleration ವ್ಯಾಲ್ಯೂ 10 meter per second square. So basically what I'm trying to say here is this is the case of object moving in a straight line with a uniform acceleration. ಇದೇನಪ್ಪ ಅಂತಂದ್ರೆ this is an example for object moving in a straight line with uniform acceleration. So in these type of examples we can find the displacement using this formula. ಈ ಫಾರ್ಮುಲಾದಿಂದ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಕಂಡು ಹಿಡಿಬಹುದು. delta x is equal to u into delta t plus half into a into delta t square. ಇಲ್ಲಿ delta x ಅಂದ್ರೆ ಡಿಸ್ಪ್ಲೇಸ್ಮೆಂಟ್, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, delta t ಅಂದ್ರೆ ಡ್ಯೂರೇಷನ್ ಆಫ್ ಟೈಮ್, ಇನ್ನು half a ಅಂದ್ರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸಲರೇಷನ್, here delta t ಸ್ಕ್ವೇರ್ ಅಂದ್ರೆ ಅಗೇನ್ ಇಟ್ ಇಸ್ ಟೈಮ್ ಡ್ಯೂರೇಷನ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಇಸ್ 0, ರೈಟ್? delta t is given which is 10 seconds and acceleration which is also known as acceleration due to gravity and ಅದರದ್ದು ವ್ಯಾಲ್ಯೂ ಕೊಟ್ಟಾರ which is equal to 10 meter per second square. Now using all these values we can easily calculate the displacement. So displacement ಈ ಫಾರ್ಮುಲಾ ನಾ ಏನಂತ ಬರ್ಕೋಬಹುದು, u into delta t plus half into g delta t square. ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮೊದಲು ಡೆಲ್ಟಾ ಟಿ ಅನ್ನೋದನ್ನ ಕಾಮನ್ ತೆಗಿತೀನಿ. ಸೊ ಡೆಲ್ಟಾ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಡೆಲ್ಟಾ ಟಿ ಇಂಟು ಯು ಪ್ಲಸ್ ಹಾಫ್ ಜಿ ಇಂಟು ಡೆಲ್ಟಾ ಟಿ. ಈ ಡೆಲ್ಟಾ ಟಿ ಅನ್ನ ಈ ಕಡೆ ತಗೊಂಡ್ಬಂದು ಇಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಇದೇನಾಗ್ತದೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ವಿಚ್ ಇಸ್ ಈಕ್ವಲ್ ಟು ಯು ಪ್ಲಸ್ ಹಾಫ್ ಜಿ ಇಂಟು ಡೆಲ್ಟಾ ಟಿ. ಇಲ್ಲಿ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಇಸ್ ನಥಿಂಗ್ ಬಟ್ ಅವರೇಜ್ ವೆಲಾಸಿಟಿ. ನಮಗೆ ಅವರೇಜ್ ವೆಲಾಸಿಟಿ ಬೇಕಾಗೈತಿ. ಸೊ ಯು ಪ್ಲಸ್ ಹಾಫ್ g into delta t will give us average velocity. u ಅಂದ್ರೆ 0, half ಹಂಗೆ ಇಡ್ರಿ, g ಅಂದ್ರೆ 10 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ರಿ, delta t ಅಂದ್ರೆ 10 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ರಿ. you'll get average velocity is equal to 100 divided by 2 which is equal to 50 meter per second. So average velocity of object in this journey is 50 meter per second which is third option. So ಈ ಕ್ವೆಶ್ಚನ್ ಗೆ ಆನ್ಸರ್ ಏನಪ್ಪಾ? ಥರ್ಡ್ ಆಪ್ಷನ್. ಗೈಸ್, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. ಈ ಕ್ವೆಶ್ಚನ್ ಅನ್ನ 2017 ಒಳಗೆ ಕೇಳಿದ್ರು. ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ a car moving with a velocity of 20 meter per second is stopped in a distance of 40 meters. If the same car is traveling at double the velocity, the distance traveled by it for the same retardation is. Option number 1, 640 meters. Option number 2, 320 meters. Option number 3, 1280 meters. Option number D, 160 meters. Guys, ಈ ಕ್ವೆಶ್ಚನ್ ಒಳಗೆ ಒಂದು ಕಾರ್ ಐತಿ. ಆ ಕಾರಿನ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಐತಿ. ಇನ್ನು ಆ ಕಾರ್ ಒಳಗಿರ್ತಕ್ಕಂಥ ಡ್ರೈವರ್ ಏನು ಡಿಸೈಡ್ ಮಾಡ್ತಾನಪ್ಪ ಅಂದ್ರೆ ಕಾರ್ ಸ್ಟಾಪ್ ಮಾಡೋಣ ಅಂತ ಹೇಳಿ ಬ್ರೇಕ್ ಅಪ್ಲೈ ಮಾಡ್ತಾನೆ. ಅವ ಬ್ರೇಕ್ ಅಪ್ಲೈ ಮಾಡಿದ ಜಾಗದಿಂದ ಅದು 40 ಮೀಟರ್ ದೂರ ಹೋಗಿ ಕಾರ್ ನಿಂದಿರ್ತೈತಿ. 40 ಮೀಟರ್ ದೂರ ಹೋಗಿ ಕಾರ್ ನಿಂದಿರ್ತೈತಿ. ಅಂದ್ರೆ ಇಲ್ಲಿ ಕಾರು ರಿಟಾರ್ಡೇಷನ್ಗೆ ಒಳಗಾಗ್ತೈತಿ. ಅದ್ರ ವೆಲಾಸಿಟಿ ಡಿಕ್ರೀಸ್ ಆಕೋತ ಹೋಗಿ 0 ಆಗ್ತೈತಿ. ಇನ್ನು ಅವ್ರ ಕ್ವಶನ್ ಏನು ಕೇಳಾರಪ್ಪ ಅಂತಂದ್ರೆ ಒಂದು ವೇಳೆ ಕಾರಿನ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಅದ್ರ ಡಬಲ್ ಇತ್ತಪ್ಪ
ಅಂದ್ರೆ 40 ಮೀಟರ್ ಪರ್ ಸೆಕೆಂಡ್ ಇತ್ತಂದ್ರೆ ಅವಾಗ ಇದೇ ರಿಟಾರ್ಡೇಷನ್ಗೆ ಅದು ಎಷ್ಟು ದೂರ ಹೋಗಿ ನಿಂದಿರ್ತೈತೆ ಅನ್ನೋದು ಕ್ವಶನ್. ನಮ್ಮ ಕಾಮನ್ ಸೆನ್ಸ್ನು ಇದನ್ನೇ ಹೇಳುತ್ತೆ. ಒಂದು ವೇಳೆ ವೆಲಾಸಿಟಿ ಜಾಸ್ತಿ ಇತ್ತಂದ್ರೆ ನೀವು ಅಷ್ಟೇ ಬ್ರೇಕ್ ಹಚ್ಚಿದ್ರೆ ಅಂದ್ರೆ ಅದು ದೂರ ಹೋಗಿ ನಿಂದಿರ್ತೈತೆ ಅನ್ನೋದು ನಮಗೆ ಗೊತ್ತೈತಿ. ಆದ್ರೆ ನಾವಿಲ್ಲಿ ಅಕ್ಯುರೇಟ್ ಆಗಿ ಆನ್ಸರ್ ಅನ್ನ ಹೇಳಬೇಕು, ಎಷ್ಟು ಮೀಟರ್ ದೂರ ಹೋಗಿ ಅದು ಸ್ಟಾಪ್ ಆಗುತ್ತೆ ಅಂತ ಹೇಳಿ. ಇದ್ರ ಸಲುವಾಗಿ ನಾವು ಒಂದು ಇಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ದಪ್ಪ ಅಂತಂದ್ರೆ v ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2ax. ವಿ ಸ್ಕ್ವೇರ್ ಅಂದ್ರೆ ವಿ ಅಂದ್ರೆ ಇಲ್ಲಿ ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಎ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ರಿಟಾರ್ಡೇಷನ್, ಎಕ್ಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಗೈಸ್ ಇಲ್ಲಿ ಕೇಸ್ 1 ಗೆ ನಾನು ಇಕ್ವೇಶನ್ ಅನ್ನ v1 ಸ್ಕ್ವೇರ್ ಮೈನಸ್ u1 ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2ax1 ಅಂತ ಹೇಳಿ ಬರೀತೀನಿ. ಇಲ್ಲಿ v1 ಅಂದ್ರೆ ಫೈನಲ್ ವೆಲಾಸಿಟಿ ಇನ್ ಕೇಸ್ 1, u1 ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಇನ್ ಕೇಸ್ 1, a ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ರಿಟಾರ್ಡೇಷನ್ ಇನ್ ಕೇಸ್ 1 ಅಂಡ್ x1 ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇನ್ ಕೇಸ್ 1. ಸಿಮಿಲರ್ಲಿ ಎರಡನೇ ಕೇಸಿಗೆ ನಾನು ಇಕ್ವೇಶನ್ ಅನ್ನ v2 ಸ್ಕ್ವೇರ್ ಮೈನಸ್ u2 ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2ax2 ಅಂತ ಹೇಳಿ ಬರೀತೀನಿ. ಇಲ್ಲಿ v2 ಅಂದ್ರೆ ಫೈನಲ್ ವೆಲಾಸಿಟಿ ಇನ್ ಕೇಸ್ 2, u2 ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಇನ್ ಕೇಸ್ 2, a ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ರಿಟಾರ್ಡೇಷನ್ ಇನ್ ಕೇಸ್ 2, x2 ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇನ್ ಕೇಸ್ 2. ಇಲ್ಲಿ ರಿಟಾರ್ಡೇಷನ್ ಎರಡು ಕೇಸ್ ಒಳಗೆ ಸೇಮ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ a ಅಂತ ಹೇಳಿ ತಗೊಂಡಿನಿ. ನಾವು ಡಿವೈಡಿಂಗ್ ಇಕ್ವೇಶನ್ 1 ಬೈ ಇಕ್ವೇಶನ್ 2, ಯು ವಿಲ್ ಗೆಟ್ v1 ಸ್ಕ್ವೇರ್ ಮೈನಸ್ u1 ಸ್ಕ್ವೇರ್ ಡಿವೈಡೆಡ್ ಬೈ v2 ಸ್ಕ್ವೇರ್ ಮೈನಸ್ u2 ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2ax1 ಡಿವೈಡೆಡ್ ಬೈ ಮೈನಸ್ 2ax2. ರೈಟ್. ಇಲ್ಲಿ v1 ಅಂದ್ರೆ ಫೈನಲ್ ವೆಲಾಸಿಟಿ ಇನ್ ಕೇಸ್ 1 ಇಸ್ 0, ಯಾಕಂದ್ರೆ ಅದು ಸ್ಟಾಪ್ ಆಕೈತೆ ರೈಟ್ ಕಾರ್. ಇನ್ನು v2 ಇಸ್ ಆಲ್ಸೋ 0 ಬಿಕಾಸ್ ಇನ್ ಕೇಸ್ 2 v2 ಅಂದ್ರೆ ಫೈನಲ್ ವೆಲಾಸಿಟಿ ಅಲ್ಲಿನೂ 0 ಇರ್ತೈತಿ. ಸೊ ಇಲ್ಲಿ ನೀವು 0 ಅಂತ ತಗೊಂಡ್ರೆ ಯು ವಿಲ್ ಗೆಟ್ ದಿಸ್ ಟರ್ಮ್ ಆಸ್ u1 ಸ್ಕ್ವೇರ್ ಡಿವೈಡೆಡ್ ಬೈ u2 ಸ್ಕ್ವೇರ್. ಇನ್ನು ಮೈನಸ್ 2a ಇಲ್ಲಿ ಕ್ಯಾನ್ಸಲ್ ಹೊಡೆದ್ರೆ ಅಂದ್ರೆ ದಿಸ್ ಟರ್ಮ್ ಏನು ದಿಸ್ ಸೈಡ್ ಏನು ರೈಟ್ ಹ್ಯಾಂಡ್ ಸೈಡ್ x1 ಡಿವೈಡೆಡ್ ಬೈ x2 ಅಂತ ಬರ್ತದೆ. ಸೊ u1 ಸ್ಕ್ವೇರ್ ಡಿವೈಡೆಡ್ ಬೈ u2 ಸ್ಕ್ವೇರ್ ಇಸ್ ಈಕ್ವಲ್ ಟು x1 ಡಿವೈಡೆಡ್ ಬೈ x2. ನಮಗೆ x2 ಬೇಕಾಗೈತಿ, ಡಿಸ್ಪ್ಲೇಸ್ಮೆಂಟ್ ಇನ್ ಕೇಸ್ 2. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, x2 ನ ಇಲ್ಲಿ ತಗೋತೀನಿ. ಸೊ ಇದನ್ನ ಆ ಕಡೆ ಕಳಿಸ್ತೀನಿ. x2 ಇಸ್ ಈಕ್ವಲ್ ಟು x1 ಇಂಟು u2 ಡಿವೈಡೆಡ್ ಬೈ u1 ಹೋಲ್ ಸ್ಕ್ವೇರ್, u2 ಡಿವೈಡೆಡ್ ಬೈ u1 ಹೋಲ್ ಸ್ಕ್ವೇರ್. x1 ಅಂದ್ರೆ 40 ಮೀಟರ್, ಕೇಸ್ 1 ಒಳಗೆ 40 ಮೀಟರ್ ಟ್ರಾವೆಲ್ ಆಗ್ತೈತೆ ಅದು. ಇನ್ನು u2 ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಇನ್ ಕೇಸ್ 2 ವಿಚ್ ಇಸ್ 40 ಮೀಟರ್ ಪರ್ ಸೆಕೆಂಡ್. ಇನ್ನು u1 ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 21s 22s 2 ಸ್ಕ್ವೇರ್ ಅಂದ್ರೆ 4, 40 ಇಂಟು 4 ಇಸ್ ಈಕ್ವಲ್ ಟು 160 ಮೀಟರ್ಸ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ 160 ಮೀಟರ್ಸ್. ಗೈಸ್ ನೆಕ್ಸ್ಟ್ ಮೂರನೇ ಕ್ವಶನ್. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಅ ಪಾರ್ಟಿಕಲ್ ಶೋಸ್ ಅ ಡಿಸ್ಟೆನ್ಸ್ ಟೈಮ್ ಕರ್ವ್ ಆಸ್ ಶೋನ್ ಇನ್ ದಿ ಫಿಗರ್. ದಿ ಮ್ಯಾಕ್ಸಿಮಮ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಈಸ್ ಅರೌಂಡ್ ದ ಪಾಯಿಂಟ್. ಆಪ್ಷನ್ ನಂಬರ್ 1 P, ಆಪ್ಷನ್ ನಂಬರ್ 2 S, ಆಪ್ಷನ್ ನಂಬರ್ 3 R, ಆಪ್ಷನ್ ನಂಬರ್ 4 Q. ಗೈಸ್ ಈ ಕ್ವಶನ್ ಒಳಗೆ ಅವರು ನಮಗೊಂದು ಪೊಸಿಷನ್ ಟೈಮ್ ಗ್ರಾಫ್ ಅಥವಾ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅನ್ನ ಕೊಟ್ಟಾರು. ಮತ್ತು ಆ ಗ್ರಾಫ್ ಒಳಗೆ ಅವರು 4 ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡ್ಯಾರ, PQRS ಅಂತ ಹೇಳಿ. ಇನ್ನು ಕ್ವಶನ್ ಏನು ಕೇಳ್ಯಾರಪ್ಪ ಅಂತಂದ್ರೆ ಇಲ್ಲಿ ಗ್ರಾಫ್ ಒಳಗೆ ಯಾವ ಪಾಯಿಂಟ್ ಹತ್ರ ಆಬ್ಜೆಕ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮ್ಯಾಕ್ಸಿಮಮ್ ಇರ್ತೈತಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ. ಗೈಸ್ ಆ ಕ್ವಶನ್ಗೆ ಆನ್ಸರ್ ಹೇಳೋಕ್ಕಿಂತ ಮೊದಲು ಇನ್ ಜನರಲ್ ಒಂದು ಪೊಸಿಷನ್ ಟೈಮ್ ಗ್ರಾಫ್ ಕೊಟ್ಟರೆ ನಮಗೆ ಅಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಹೆಂಗೆ ಕಂಡು ಹಿಡಿದು ಅನ್ನೋದನ್ನ ನೋಡೋಣ. ಇಲ್ಲೊಂದು XT ಗ್ರಾಫ್ ಐತೆ ನಮ್ಮ ಕಡೆ. ಇಲ್ಲಿ ಅಟ್ ಟೈಮ್ T1 ನನಗೆ ಆಬ್ಜೆಕ್ಟ್ ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟೈತೆ ಅಂತ ಹೇಳಿ ಹೇಳಬೇಕಾಗಿತ್ತು. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಅನ್ನ ಎಳೆದು ಆ ಟ್ಯಾಂಜೆಂಟ್ ಸ್ಲೋಪ್ ಕಂಡು ಹಿಡಿದ್ರೆ ನಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸಿಗ್ತೈತಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ T1 is equal to slope of tangent at A. Slope of tangent at A. ಇನ್ನು ಮ್ಯಾಥಮೆಟಿಕಲಿ ಸ್ಲೋಪ್ ಆಫ್ ಅ ಲೈನ್ ಇಸ್ ಡಿಫೈನ್ಡ್ ಆಸ್ tan ಥೀಟಾ. ಮ್ಯಾಥಮೆಟಿಕಲಿ ಸ್ಲೋಪ್ ಅನ್ನು ನಾವು tan ಥೀಟಾ ಅಂತ ಹೇಳಿ ಡಿಫೈನ್ ಮಾಡಿವಿ. ಇಲ್ಲಿ ಥೀಟಾ ಅಂದ್ರೆ ಆಂಗಲ್ ಮೇಡ್ ಬೈ ದಿ ಲೈನ್ ವಿತ್ ಹಾರಿಜಾಂಟಲ್ ಆಕ್ಸಿಸ್. ಇಲ್ಲಿ ಹಾರಿಜಾಂಟಲ್ ಆಕ್ಸಿಸ್ ಜೊತೆ ಇದೇನು ಲೈನ್ ಇತ್ತಲ್ಲ ಇದು ಎಷ್ಟು ಆಂಗಲ್ ಮಾಡ್ತೈತಿ ಅದನ್ನ ಥೀಟಾ ಅಂತ ಕರಿತೀವಿ. ಇನ್ನು tan ಥೀಟಾ ಇದ್ರ ಸ್ಲೋಪ್ ಕೊಡುತ್ತೆ. ಆ ಸ್ಲೋಪ್ ಏನಿರುತ್ತಲ್ಲ ಅದು ನಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೊಡುತ್ತೆ. ಇನ್ನು ಇದೇ ಕಾನ್ಸೆಪ್ಟ್ ಅನ್ನು ನಾವು ಈ ಪ್ರಾಬ್ಲಮ್ಗೆ ಅಪ್ಲೈ ಮಾಡಿದಾಗ ಇಲ್ಲಿ 4 ಪಾಯಿಂಟ್ಸ್ ಏನು ಕೊಟ್ಟಾರಲ್ಲ ಆ 4 ಪಾಯಿಂಟ್ನ್ಯಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬೇಕಾತಂದ್ರೆ ಮೊದಲು ನಾವು 4 ಪಾಯಿಂಟ್ನ್ಯಾಗ ಸ್ಲೋಪ್ ಅನ್ನ ಇದು ಟ್ಯಾಂಜೆಂಟ್ ಅನ್ನ ಎಳಿಬೇಕು. 4 ಪಾಯಿಂಟ್ನ್ಯಾಗ ಟ್ಯಾಂಜೆಂಟ್ ಅನ್ನ ಎಳಿಬೇಕು ಮತ್ತು ಯಾವ ಪಾಯಿಂಟ್ನ್ಯಾಗ ಸ್ಲೋಪ್ ಹೈಯೆಸ್ಟ್ ಐತೆ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡಬೇಕು. ಯಾವ ಪಾಯಿಂಟ್ನ್ಯಾಗ ಸ್ಲೋಪ್ ಹೈಯೆಸ್ಟ್ ಇರ್ತೈತಿಲೋ ಅಲ್ಲೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೂಡ ಹೈಯೆಸ್ಟ್ ಇರ್ತೈತಿ. ನೀವು ಈ ಗ್ರಾಫ್ ನೋಡಿದ್ರೆ PQRS ಇಲ್ಲಿ 4 ಕಡೆ ನಾವಿಲ್ಲಿ ಟ್ಯಾಂಜೆಂಟ್ ಎಳೆದೀವಿ. ಇಲ್ಲಿ ಪಾಯಿಂಟ್ ಆರ್ ಏನೈತಲ್ಲ ಅಲ್ಲಿ ನೀವು ನೋಡಿದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಹೈಯೆಸ್ಟ್ ಐತಲ್ಲಿ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಹೈಯೆಸ್ಟ್ ಐತಲ್ಲಿ ಹೆಂಗೆ ಗೊತ್ತಾಗತ್ತೆ ನಿಮಗೆ? ಆಂಗಲ್ ಮೇಡ್ ಬೈ ದಟ್ ಲೈನ್ ವಿತ್ ಹಾರಿಜಾಂಟಲ್ ಈಸ್ ಹೈಯೆಸ್ಟ್ ಇನ್ ದಿ ಕೇಸ್ ಆಫ್ ಆರ್.
ಆರ್ ಅನ್ನೋ ಜಾಗದಾಗ ನೀ ಏನು ಸ್ಲೋಪ್ ಟ್ಯಾಂಜೆಂಟ್ ಎಳಿತಿರಲ್ಲ ಅಲ್ಲಿ ಆಂಗಲ್ ಅದು ಹೈಯೆಸ್ಟ್ ಐತಿ ಕಂಪೇರ್ ಟು ಆಲ್ ಅದರ್ 3 ಪಾಯಿಂಟ್ಸ್. ಸೊ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಇಸ್ ಮ್ಯಾಕ್ಸಿಮಮ್ ಆಟ್ ಆರ್. ಸೊ ಆಪ್ಷನ್ ನಂಬರ್ 3 ಈ ಕ್ವಶನ್ ಅದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಗೈಸ್ ಈ ಕ್ವಶನ್ ಅನ್ನ 2019 ಕೇಳ್ಯಾರ. ಕ್ವಶನ್ ಏನಪ್ಪಾ ಅಂತಂದ್ರೆ ದ ಗಿವನ್ ಗ್ರಾಫ್ ಶೋಸ್ ದಿ ವೇರಿಯೇಷನ್ ಆಫ್ ವೆಲಾಸಿಟಿ v ವಿತ್ ಪೊಸಿಷನ್ x ಫಾರ್ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಸ್ಟ್ರೇಟ್ ಲೈನ್. ವಿಚ್ ಆಫ್ ದಿ ಫಾಲೋವಿಂಗ್ ಗ್ರಾಫ್ ಶೋ ದಿ ವೇರಿಯೇಷನ್ ಆಫ್ ಎಕ್ಸಲರೇಷನ್ a ವಿತ್ ಪೊಸಿಷನ್ x. ಒಂದು ಗ್ರಾಫ್ ಕೊಟ್ಟಾರ, ವೆಲಾಸಿಟಿ ಪೊಸಿಷನ್ ಗ್ರಾಫ್. ಇದು ಒಂದು ಆಬ್ಜೆಕ್ಟ್ ಸ್ಟ್ರೇಟ್ ಲೈನ್ ಒಳಗೆ ಮೂವ್ ಆಗೋದನ್ನ ರಿಪ್ರೆಸೆಂಟ್ ಮಾಡ್ತೈತಿ. ಇನ್ನು ಇದೇ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡುವಂತ ಎಕ್ಸಲರೇಷನ್ ಪೊಸಿಷನ್ ಗ್ರಾಫ್ ಅನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. 4 ಗ್ರಾಫ್ ಕೊಟ್ಟಾರ ಆಪ್ಷನ್ಸ್ ಆಗಿ. ಆ 4ರೊಳಗೂ ಯಾವ ಗ್ರಾಫ್ ಈ ಆಬ್ಜೆಕ್ಟ್ ಮೋಷನ್ ಅನ್ನ ಅಕ್ಯುರೇಟ್ ಆಗಿ ಏನಪ್ಪ ರಿಪ್ರೆಸೆಂಟ್ ಮಾಡ್ತೈತಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ನಾಲೆಜ್ ಬೇಕು. ಏನಪ್ಪಾ ಅಂತಂದ್ರೆ ಒಂದು ಲೈನ್ ಸೆಗ್ಮೆಂಟ್ ಎಕ್ಸ್ ಅಂಡ್ ವೈ ಆಕ್ಸಸ್ ಅನ್ನ ಈ ತರ ಇಂಟರ್ಸೆಕ್ಟ್ ಮಾಡಕತ್ತಿತ್ತಂದ್ರ ಅದನ್ನ ನಾವು ಮ್ಯಾಥಮೆಟಿಕಲಿ ಅದರ ಇಕ್ವೇಶನ್ ಅನ್ನ ಹೆಂಗ್ ಬರೀತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಗೈಸ್ ಈ ಲೈನ್ ಇಕ್ವೇಶನ್ ನಾವು y = mx + c ಅಂತ ಹೇಳಿ ಬರೀತೀವಿ. y = mx + c. ಇಲ್ಲಿ y ಅಂದ್ರೆ y ಕೋಆರ್ಡಿನೇಟ್, x ಅಂದ್ರೆ x ಕೋಆರ್ಡಿನೇಟ್, m ಅಂದ್ರೆ ಸ್ಲೋಪ್ ಆಫ್ ದಿಸ್ ಲೈನ್ ಅಂಡ್ c ಅಂದ್ರೆ y ಇಂಟರ್ಸೆಪ್ಟ್. y ಇಂಟರ್ಸೆಪ್ಟ್ ಅಂದ್ರೆ ಈ ಲೈನ್ ಇಲ್ಲಿ y ಆಕ್ಸಿಸ್ ಅನ್ನ ಯಾವ ಜಾಗದಾಗ ಇಂಟರ್ಸೆಕ್ಟ್ ಮಾಡ್ತೈತೆ ಅನ್ನೋದನ್ನ y ಇಂಟರ್ಸೆಪ್ಟ್. ರೈಟ್, ಅದನ್ನ ನೀವು ಇಲ್ಲಿ ಡಯಾಗ್ರಾಮ್ ನಾಗೂ ನೋಡಬಹುದು. ಇನ್ನು m ಅಂದ್ರೆ ಸ್ಲೋಪ್ ಆಫ್ ದಿ ಲೈನ್ ಸೆಗ್ಮೆಂಟ್. ಸ್ಲೋಪ್ ಆಫ್ ದಿ ಲೈನ್ ಸೆಗ್ಮೆಂಟ್ ಇಸ್ ಡಿಫೈನ್ಡ್ ಆಸ್ tan ಥೀಟಾ. ರೈಟ್, tan ಥೀಟಾ. ಥೀಟಾ ಅಂದ್ರೆ ಆಂಗಲ್ ಮೇಡ್ ಬೈ ದಿಸ್ ಲೈನ್ ವಿತ್ ಪಾಸಿಟಿವ್ x ಆಕ್ಸಿಸ್. ಈ x ಆಕ್ಸಿಸ್ ಜೊತೆ ಈ ಎಷ್ಟು ಆಂಗಲ್ ಮಾಡ್ತಲ್ಲ ಅದು ಥೀಟಾ ಅಂತ ಕರಿತೀವಿ. ಇನ್ನು tan ಥೀಟಾ ಅಂದ್ರೆ ಇದು ಸ್ಲೋಪ್. m = tan ಥೀಟಾ. ಒಂದ್ ವೇಳೆ ನಮಗೆ ಈ ಆಂಗಲ್ ಗೊತ್ತಿದ್ದಿಲ್ಲಪ್ಪ, ಕೋಆರ್ಡಿನೇಟ್ಸ್ ಗೊತ್ತಿದ್ದು, ಯಾವ 2 ಕೋಆರ್ಡಿನೇಟ್ಸ್ ಗೊತ್ತಿದ್ದು ಅಂದ್ರೆ ಅವಾಗ ನಾವು ಏನು ಬರೀಬಹುದು, m = y2 - y1 / x2 - x1 ಅಂತ ಹೇಳಿ ಬರೀಬಹುದು. ಇನ್ನು ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ y ಆಕ್ಸಿಸ್ ಮೇಲೆ ವೆಲಾಸಿಟಿ ಐತಿ, x ಆಕ್ಸಿಸ್ ನಾಗ ಪೊಸಿಷನ್ ಐತಿ, x ಅಂತ ಹೇಳಿ ಡಿನೋಟ್ ಮಾಡಿರ್ತೀವಿ. ಸೊ ಇದನ್ನ ನಾನು y ಜಾಗದಾಗ v ಅಂತ ಹೇಳಿ ತುಂಬ್ತೀನಿ, m ಜಾಗದಾಗ y2 - y1 / x2 - x1 v0 - 0 0 - x0 ಅಂತ ಹೇಳಿ ಬರೀತೀನಿ. ಇನ್ನು x ಕೋಆರ್ಡಿನೇಟ್ ಅಂದ್ರೆ x ಅಂತ ಹೇಳಿ ತಗೊಂಡಿನಿ. ಇನ್ನು c ಅಂದ್ರೆ y ಇಂಟರ್ಸೆಪ್ಟ್ ಇಲ್ಲಿ v0 ಐತಿ, ಸೊ v0. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಬರೆದ್ರೆ you will get v = -v0 / x0 x + v0 y = mx + c. ಇಲ್ಲಿ ಸ್ಲೋಪ್ ಆಫ್ ದಿ ಲೈನ್ ಸೆಗ್ಮೆಂಟ್ ಏನೈತಿಲ್ಲ ಇದು -v0 / x0. ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೇಕಪ್ಪ ಅಂದ್ರೆ ಸ್ಲೋಪ್ ಆಫ್ ದಿ ಲೈನ್ ಸೆಗ್ಮೆಂಟ್ ಇಲ್ಲಿ ನೆಗೆಟಿವ್ ಬಂದೈತಿ. ನೆಗೆಟಿವ್ ಬಂತಂದ್ರೆ ಲೈನ್ ಸೆಗ್ಮೆಂಟ್ ಈ ತರ ಐತೆ ಅಂತ ಹೇಳಿ ಅರ್ಥ. ಪಾಸಿಟಿವ್ ಬಂದಿತ್ತಂದ್ರೆ ಲೈನ್ ಸೆಗ್ಮೆಂಟ್ ಸ್ಲೋಪ್ ಪಾಸಿಟಿವ್ ಇತ್ತಂದ್ರೆ ಲೈನ್ ಸೆಗ್ಮೆಂಟ್ ಹಿಂಗಿರ್ತದೆ. ರೈಟ್, ಈ ಆಂಗಲ್ ಏನಿರ್ತಲ್ಲ ಅದು ಅಕ್ಯೂಟ್ ಇರ್ತದೆ. ಇದೊಂದು ನೀವು ತಲೆಯೊಳಗೆ ಇಟ್ಕೋರಿ. ಗೈಸ್ ಇಲ್ಲಿ ನಾವು ಗಿವನ್ ಡಯಾಗ್ರಾಮ್ ದಿಂದ ಒಂದು ಇಕ್ವೇಶನ್ ಅನ್ನ ಬರ್ಕೊಂತೀವಿ. v = -v0 / x0 x + v0 ಅಂತ ಹೇಳಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ವಿ ಹ್ಯಾವ್ ರಿಟರ್ನ್ ದಿ ವೆಲಾಸಿಟಿ ಆಸ್ ಅ ಫಂಕ್ಷನ್ ಆಫ್ x ಆರ್ ವೆಲಾಸಿಟಿ ಆಸ್ ಅ ಫಂಕ್ಷನ್ ಆಫ್ ಪೊಸಿಷನ್. ಇನ್ನು ನಾವು ಇದೇ ಇಕ್ವೇಶನ್ ಅನ್ನ ನಾವಿಲ್ಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಯು ವಿಲ್ ಗೆಟ್ dv/dt = ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಹಂಗೆ ಇಡ್ತೀನಿ. ಸೊ ದಿಸ್ ಬಿಕಮ್ dx/dt. ಸೊ dv0 / dt ಪ್ಲಸ್ ಇನ್ನು dv/dt ಅಂದ್ರೆ ವೆಲಾಸಿಟಿ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಎಕ್ಸಲರೇಷನ್ ಸಿಗ್ತತಿ. ಸೊ dv/dt = ಎಕ್ಸಲರೇಷನ್. ಇನ್ನು dx/dt ಅಂದ್ರೆ ವೆಲಾಸಿಟಿ, ಇದು ಕಾನ್ಸ್ಟೆಂಟ್ ಐತಿ, ಇದು ಹಂಗೆ ಇರ್ತೈತಿ. ಇನ್ನು ಕಾನ್ಸ್ಟೆಂಟ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ 0 ಬರ್ತೈತಿ, ಅದಕ್ಕೆ ಇಲ್ಲಿ ಯಾವುದೇ ಟರ್ಮ್ ಬಂದಿಲ್ಲ. ಇನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ವೆಲಾಸಿಟಿ v ಜಾಗದಾಗ ಇದೇನು ಇಕ್ವೇಶನ್ 1 ಇತ್ತಲ್ಲ ಅದನ್ನ ತುಂಬ್ಕೋತೀನಿ. ಸೊ ಎಕ್ಸಲರೇಷನ್ is equal to -v0 / x0 into bracket ಇದು ಎಂಟೈರ್ ಟರ್ಮ್. ಇಲ್ಲಿ ಇದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ you'll get acceleration is equal to v0 / x0 whole square x minus v0 square divided by x0. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ again we got equation in the form of y is equal to mx plus c. y is equal to mx plus c ಫಾರ್ಮ್ ಒಳಗೆ ಬಂತು. ಅದರ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ m ಇಲ್ಲಿ ಏನು ಬರಾಕತೈತಿ, ಪಾಸಿಟಿವ್ ಬರಾಕತೈತಿ, ಪಾಸಿಟಿವ್ ಸ್ಲೋಪ್ ಬರಾಕತೈತಿ. ಇಂಟರ್ಸೆಪ್ಟ್ ಏನು ಬರಾಕತೈತಿ, ನೆಗೆಟಿವ್ ಬರಾಕತೈತಿ. ಅಂದ್ರೆ ನೀವು ಆಪ್ಷನ್ ಒಳಗೆ ಪಾಸಿಟಿವ್ ಸ್ಲೋಪ್ ಇರತಕ್ಕಂತ ಗ್ರಾಫ್ ಅನ್ನು ಹುಡುಕಬೇಕು, ಮತ್ತೆ ನೆಗೆಟಿವ್ ಇಂಟರ್ಸೆಪ್ಟ್ ಇರತಕ್ಕಂತ ಗ್ರಾಫ್ ಅನ್ನ ಹುಡುಕಬೇಕು. ಪಾಸಿಟಿವ್ ಸ್ಲೋಪ್ ಅಂದ್ರೆ ಈ ತರ ಡೈರೆಕ್ಷನ್, ನೆಗೆಟಿವ್ ಇಂಟರ್ಸೆಪ್ಟ್ ಅಂದ್ರೆ y ಆಕ್ಸಿಸ್ ಕೆಳಗಡೆ, ನೆಗೆಟಿವ್ ಇಂಟರ್ಸೆಪ್ಟ್ ಪಾಸಿಟಿವ್ ಸ್ಲೋಪ್, ಈ ತರ ಇದ್ದಿದ್ದ ಗ್ರಾಫ್ ಅನ್ನ ನೀವು ಹುಡುಕಾಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಗೆ ಇಕ್ವೇಶನ್ ಏನ್ ಬಂದೈತಿ, ವಿ ಹ್ಯಾವ್ ಗಾಟ್ ಎಕ್ಸಲರೇಷನ್ ಆಸ್ ಅ ಫಂಕ್ಷನ್ ಆಫ್ ಪೊಸಿಷನ್ ಸಿಕ್ಕೈತಿ ನಮಗೆ ಇಲ್ಲಿ. ಸೊ ಇದನ್ನ ನಾವು ಉಲ್ಟಾ ಮಾಡಬೇಕು. ಫಸ್ಟಿಗೆ ನಾವು ಗ್ರಾಫ್ ಕೊಟ್ಟಾಗ ಇಕ್ವೇಶನ್ ಬರ್ದಿದ್ವಿ, ಈಗ ನಮ್ಮ ಕಡೆ ಇಕ್ವೇಶನ್ ಐತಿ, ಇದನ್ನ ನಾವು ಗ್ರಾಫ್ ಒಳಗೆ ನೋಡಿದ್ರೆ ಯು ವಿಲ್ ಸಿ ದಟ್
ಇಟ್ ಏನಪ್ಪಾ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅನ್ನ ಈ ಡಿಸ್ಕ್ರಿಪ್ಷನ್ ಅನ್ನ ನಮ್ಮ ಆಪ್ಷನ್ ನಂಬರ್ 3 ಮ್ಯಾಚ್ ಆಗುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ at a metro station a girl walks up a stationary escalator in 20 seconds. If she remains stationary on the escalator, then the escalator take her up in 30 seconds. The time taken by her to walk up on the moving escalator will be option number 1 25 seconds, option number 2 60 seconds, option number 3 12 seconds, option number 4 10 seconds. ಗೈಸ್ ಈ ಕ್ವಶನ್ ಒಳಗ ಒಬ್ಬ ಹುಡುಗಿ ಮೆಟ್ರೋ ಸ್ಟೇಷನ್ ಒಳಗ ಎಸ್ಕಲೇಟರ್ ಏರುವಂತ ಒಂದು ಸಿಚುವೇಶನ್ ಅನ್ನ ಕೊಟ್ಟಾರ. ಎಸ್ಕಲೇಟರ್ ಅಂದ್ರೆ ಇಟ್ ಈಸ್ ಅ ಮೂವಿಂಗ್ ಸ್ಟೇರ್ ಕೇಸ್ ಡ್ರಿವನ್ ಬೈ ಮೋಟರ್. ನೀವು ಮಾಲ್ಸ್ ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಒಳಗೆ ನೋಡಿರ್ತೀರಿ, ಒಂದು ಫ್ಲೋರ್ ದಿಂದ ಇನ್ನೊಂದು ಫ್ಲೋರಿಗೆ ಹೋಗ್ಲಿಕ್ಕೆ ಅದು ಎಲೆಕ್ಟ್ರಿಕಲಿ ಡ್ರಿವನ್ ಏನಿರ್ತೈತಿ ಸ್ಟೇರ್ ಕೇಸ್ ಇರ್ತೈತಿ. ಆ ಸ್ಟೇರ್ ಕೇಸ್ ಮೇಲೆ ನೀವು ನಿತ್ರ ಸಾಕು ನಿಮ್ಮನ್ನ ಒಂದು ಫ್ಲೋರ್ ದಿಂದ ಇನ್ನೊಂದು ಫ್ಲೋರಿಗೆ ಅದು ಕರ್ಕೊಂಡು ಹೋಗ್ತೈತಿ. ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಒಬ್ಬ ಹುಡುಗಿ ಸ್ಟೇಷನರಿ ಎಸ್ಕಲೇಟರ್ ಮೇಲೆ ತಾನ ನಡ್ಕೋತ ಹೋದ್ರೆ 20 ಸೆಕೆಂಡ್ ತಗೋತಾಳ ಒಂದು ಫ್ಲೋರ್ ಟು ಇನ್ನೊಂದು ಫ್ಲೋರಿಗೆ ಹೋಗ್ಲಾಕ. ನೆಕ್ಸ್ಟ್ ಒಂದ್ ವೇಳೆ ಆಕಿ ಸ್ಟೇರ್ ಕೇಸ್ ಮೇಲೆ ಸುಮ್ಮನೆ ನಿಂತು ಎಸ್ಕಲೇಟರ್ ಮೂವ್ ಆಗಕತ್ತಿತ್ತಪ್ಪ ಅಂತಂದ್ರೆ ಇಟ್ ವಿಲ್ ಟೇಕ್ 30 seconds ಟು ಮೂವ್ ಹರ್ ಫ್ರಮ್ ಒನ್ ಫ್ಲೋರ್ ಟು ಅನದರ್ ಫ್ಲೋರ್. ಅಂದ್ರೆ ಎಸ್ಕಲೇಟರ್ ಮೂವ್ ಆಗಕತ್ತಿದ್ದು ಹುಡುಗಿ ಮೂವ್ ಆಗಕತ್ತಿಲ್ಲಪ್ಪ ಅಂತಂದ್ರೆ 30 seconds ತಗೋತಾಳ ಒಂದು ಫ್ಲೋರ್ ಟು ಇನ್ನೊಂದು ಫ್ಲೋರ್ ಹೋಗ್ಲಿಕ್ಕೆ. ಇನ್ನು ನಾವೇನ್ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಟೈಮ್ ಟೇಕನ್ ಬೈ ಗರ್ಲ್ ಟು ವಾಕ್ ಅಪ್ ಆನ್ ದ ಮೂವಿಂಗ್ ಎಸ್ಕಲೇಟರ್. ಅಂದ್ರೆ ಒಂದು ವೇಳೆ ಆಕಿನೂ ಮೂವ್ ಆಗಕತ್ತಿದ್ದು ಮುಂದೆ ಎಸ್ಕಲೇಟರ್ ಮೂವ್ ಆಗಕತ್ತಿತ್ತಂದ್ರ ಅವಾಗ ಆಕಿ ಒಂದು ಫ್ಲೋರ್ ಟು ಇನ್ನೊಂದು ಫ್ಲೋರಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೋತಾಳ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡ್ಕೋತೀನಿ. ಯಾವಪ್ಪ ಅಂತಂದ್ರೆ ಲೆಟ್ Vg be the velocity of girl. Vg ಅನ್ನೋದು velocity of that girl. And let Ve be the velocity of escalator. Ve ಅನ್ನೋದು velocity of escalator. Let L be the length of the escalator. ಆ ಎಸ್ಕಲೇಟರ್ ಲೆಂತ್ ಅನ್ನ L ಅಂತ ಹೇಳಿ ತಗೋತೀನಿ. And next let T1 be the time taken by girl to walk up on the stationary escalator. ಆ ಎಸ್ಕಲೇಟರ್ ಸ್ಟೇಷನರಿ ಇದ್ದಾಗ ಆಕಿ ಒಂದು ಫ್ಲೋರ್ ಟು ಇನ್ನೊಂದು ಫ್ಲೋರ್ಗೆ ಹೋಗ್ಲಿಕ್ಕೆ ತಗೊಳ್ಳೋಂತ ಟೈಮ್ ಅನ್ನ ನಾವು T1 ಅಂತ ಕರಿತೀವಿ. ಇದನ್ನ ಕೊಟ್ಟಾರ ನಮಗೆ, ಇದನ್ನ ಎಷ್ಟು ಕೊಟ್ಟಾರು 20 seconds ಅಂತ ಹೇಳಿ ಕೊಟ್ಟಾರ. And let T2 be the time taken by escalator to move girl up when she is not moving. ಗರ್ಲ್ ಸ್ಟೇಷನರಿ ಇದ್ದು ಎಸ್ಕಲೇಟರ್ ಮೂವ್ ಆಗೋ ಮುಂದೆ ಅದು ಎಷ್ಟು ಟೈಮ್ ತಗೊಳ್ಳೈತಿ ಅನ್ನೋದನ್ನ ನಾವು T2 ಅಂತ ಕರಿತೀವಿ. ಇದನ್ನು ಕೂಡ ಕೊಟ್ಟಾರು, ಇದು 30 seconds. And finally let T be the time taken by girl to walk up when escalator is moving. ಅಂದ್ರೆ ಹುಡುಗಿನೂ ಮೂವ್ ಆಗಕತ್ತಿದ್ದು ಮತ್ತೆ ಎಸ್ಕಲೇಟರ್ನು ಮೂವ್ ಆಗಕತ್ತಿದ್ದಾಗ ಆಕಿ ಒಂದು ಫ್ಲೋರ್ ಟು ಇನ್ನೊಂದು ಫ್ಲೋರಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೋತಾಳೆ ಅನ್ನೋದನ್ನ ಟಿ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇದನ್ನೇ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್ ನೀವು ಇಲ್ಲಿ ಕ್ವಶನ್ ಅನ್ನ ಓದಿದ್ರೆ ನಿಮಗೆ ಇಲ್ಲಿ 3 ಕೇಸಸ್ ನೋಡ್ಲಿಕ್ಕೆ ಸಿಗ್ತಾವ. ಯಾವಪ್ಪ ಅಂತಂದ್ರೆ ಫಸ್ಟ್ ಕೇಸ್ ಗರ್ಲ್ ಈಸ್ ಮೂವಿಂಗ್ ಅಂಡ್ ಎಸ್ಕಲೇಟರ್ ಈಸ್ ಸ್ಟೇಷನರಿ. ಗರ್ಲ್ ಈಸ್ ಮೂವಿಂಗ್ ಅಂಡ್ ಎಸ್ಕಲೇಟರ್ ಈಸ್ ಸ್ಟೇಷನರಿ. ಈ ಕೇಸಿಗೆ ನಾವು ಎಕ್ಸ್ಪ್ರೆಷನ್ ಅನ್ನ ಹೆಂಗ್ ಬರೀಬಹುದಪ್ಪ ಅಂತಂದ್ರೆ velocity of girl into time t1 is equal to length of the escalator. Vg into t1 is equal to L. ಇನ್ನು ಎರಡನೇ ಕೇಸ್ ಗರ್ಲ್ ಈಸ್ ಸ್ಟೇಷನರಿ ಅಂಡ್ ಎಸ್ಕಲೇಟರ್ ಈಸ್ ಮೂವಿಂಗ್. ಇದಕ್ಕೆ ನಾನು ಎಕ್ಸ್ಪ್ರೆಷನ್ ಹೆಂಗ್ ಬರೀಬಹುದು Ve into t2 is equal to L. Ve into t2 is equal to L. ಇನ್ನು ಥರ್ಡ್ ಕೇಸ್ when both girl and escalator are moving. ಎರಡು ಇಲ್ಲಿ ಗರ್ಲ್ ಮೂವ್ ಆಗಕತ್ತಾಳ ಮತ್ತೆ ಎಸ್ಕಲೇಟರ್ ಮೂವ್ ಆಗಕತ್ತೈತಿ. ಈ ಕೇಸಿಗೆ ನಾನು ಎಕ್ಸ್ಪ್ರೆಷನ್ ಹೆಂಗ್ ಬರೀತೇನಪ್ಪ ಅಂತಂದ್ರೆ Ve plus Vg into t is equal to L. ಇಲ್ಲಿ net velocity of girl is the sum of her own velocity and velocity of escalator. ಇಲ್ಲಿ ಹುಡುಗಿಗೆ ಎಕ್ಸ್ಟ್ರಾ ವೆಲಾಸಿಟಿ ಸಿಗ್ತೈತಿ ಅದರಿಂದ ವೆಲಾಸಿಟಿ ಆಫ್ ಎಕ್ಸಲೇಟರ್ ದಿಂದ. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೋದು ಇಲ್ಲಿ ವೆಲಾಸಿಟಿ ಆಫ್ ನೆಟ್ ವೆಲಾಸಿಟಿ ಆಫ್ ಗರ್ಲ್ is equal to velocity of escalator plus velocity of her own. So Vg plus Ve into t is equal to L. ಸೊ ಈ ಮೂರು ಎಕ್ಸ್ಪ್ರೆಷನ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಟೈಮ್ ಟಿ ಅನ್ನ ಇಲ್ಲಿ ನಾವು ಕಂಡುಹಿಡಿಯೋಣ. ಗೈಸ್ ನಾ ಜಸ್ಟ್ ಹೇಳಿದಂಗ ಮೂರನೇ ಕೇಸ್ ಒಳಗೆ ನಾವು ಏನ್ ಬರ್ಕೋಬಹುದು Vg plus Ve into t is equal to L ಅಂತ ಹೇಳಿ ಬರ್ಕೋಬಹುದು, which implies t is equal to L divided by Vg plus Ve. ಇನ್ನು ಮೊದಲನೇ ಕೇಸ್ ದಿಂದ Vg ಅಂದ್ರೆ ನಾವು L divided by t1 ಅಂತ ಬರ್ಕೋಬಹುದು. ಎರಡನೇ ಕೇಸ್ ದಿಂದ Ve is equal to L divided by t2 ಅಂತ ಬರ್ಕೋಬಹುದು, ರೈಟ್. ಇನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಎರಡರೊಳಗೂ L ಅನ್ನ ಕಾಮನ್ ತೆಗೆದು ನಾವು ಕ್ಯಾನ್ಸಲ್ ಹೊಡೆದ್ರೆ t is equal to 1 divided by 1 by t1 plus 1 by t2 ಬರ್ತೈತಿ. ಇನ್ನು ಇಲ್ಲಿ LCM ತೆಗೆದ್ರೆ ಇಲ್ಲಿಗೆ t is equal to 1 divided by t2 plus t1 divided by t1 into t2. And t1 into t2 ನೀವು ಮ್ಯಾಲ್ ಕಳಿಸಿದ್ರೆ t will be equal to t1 t2 divided by t1 plus t2. t1 ಮತ್ತು t2 ಎರಡರ ವ್ಯಾಲ್ಯೂನು ನಮಗೆ ಗೊತ್ತದಾವು. t1 ಅಂದ್ರೆ 20, t2 ಅಂದ್ರೆ 30. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ t is equal to 20 into 30 divided by 20 plus 30. 20 into 30 ಅಂದ್ರೆ 600, 20 plus 30 ಅಂದ್ರೆ 50.
ಇಲ್ಲಿ 0 0 ಕ್ಯಾನ್ಸಲ್ ಆಕತಿ 5 1 5 12 ಸೊ ಫೈನಲಿ ಆನ್ಸರ್ ಏನಪ್ಪ 12 seconds which is option number 3. ಗೈಸ್ ಇವಿಷ್ಟು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡ್ರಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.